ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್.ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 10ನೇ ತರಗತಿ NCERT ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ pH ಮೌಲ್ಯವು ಆಪ್ಷನ್ ಎ 1, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 10. ಸರಿ ಉತ್ತರ ಆಪ್ಷನ್ ಡಿ 10. ಪ್ರಶ್ನೆ ಸಂಖ್ಯೆ 2. ಒಂದು ದ್ರಾವಣ ಪುಡಿ ಮಾಡಿದ ಮೊಟ್ಟೆಯ ಚೂರುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿ ನೀರನ್ನು ಬಿಳಿಯಾಗಿಸುತ್ತದೆ. ದ್ರಾವಣ ಇದನ್ನು ಒಳಗೊಂಡಿದೆ. ಆಪ್ಷನ್ ಎ NaCl, ಆಪ್ಷನ್ ಬಿ HCl, ಆಪ್ಷನ್ ಸಿ LiCl, ಆಪ್ಷನ್ ಡಿ KCl. ಸರಿ ಉತ್ತರ ಆಪ್ಷನ್ ಬಿ HCl. ಪ್ರಶ್ನೆ ಸಂಖ್ಯೆ 3. ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ? ಆಪ್ಷನ್ ಎ ಜೀವನಿರೋಧಕ, ಆಪ್ಷನ್ ಬಿ ನೋವು ನಿವಾರಕ, ಆಪ್ಷನ್ ಸಿ ಆಮ್ಲಶಾಮಕ, ಆಪ್ಷನ್ ಡಿ ನಂಜು ನಿವಾರಕ. ಸರಿ ಉತ್ತರ ಆಪ್ಷನ್ ಸಿ ಆಮ್ಲಶಾಮಕ. ಪ್ರಶ್ನೆ ಸಂಖ್ಯೆ 4. ಇವುಗಳಲ್ಲಿ ಯಾವುದು ಸ್ಫಟಿಕೀಕರಣ ನೀರು ಲವಣವಲ್ಲ? ಆಪ್ಷನ್ ಎ ಸೋಡಿಯಂ ಕಾರ್ಬೊನೇಟ್, ಆಪ್ಷನ್ ಬಿ ತಾಮ್ರದ ಸಲ್ಫೇಟ್, ಆಪ್ಷನ್ ಸಿ ಜಿಪ್ಸಮ್, ಆಪ್ಷನ್ ಡಿ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಸರಿ ಉತ್ತರ ಆಪ್ಷನ್ ಡಿ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಪ್ರಶ್ನೆ ಸಂಖ್ಯೆ 5. PQRS ಎಂಬ 4 ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 7.8, 1.0, 13.0 ಮತ್ತು 1.4 ಆಗಿದೆ. ಈ ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ಹೈಡ್ರೋಜನ್ ಅಯಾನ್ ಸಾರಥಿಯನ್ನು ಹೊಂದಿರುವ ದ್ರಾವಣ? ಆಪ್ಷನ್ ಎ P, ಆಪ್ಷನ್ ಬಿ Q, ಆಪ್ಷನ್ ಸಿ R, ಆಪ್ಷನ್ ಡಿ S. ಸರಿ ಉತ್ತರ ಆಪ್ಷನ್ ಡಿ S. ಪ್ರಶ್ನೆ ಸಂಖ್ಯೆ 6. ಒಂದು ಫಲವತ್ತಾದ ತೋಟದಲ್ಲಿ ಕೆಲವು ಮಾದರಿಯ ಹೂವಿನ ಸಸ್ಯಗಳು ಬೆಳೆಯುತ್ತಿರಲಿಲ್ಲ. ಆ ತೋಟದ ಮಣ್ಣನ್ನು ಪರೀಕ್ಷಿಸಿದಾಗ ಅದರ pH ಮೌಲ್ಯ 5 ಎಂದು ಕಂಡುಬಂದಿತು. ಆ ಮಣ್ಣನ್ನು ಸಂಸ್ಕರಿಸಲು ಉಪಯೋಗಿಸಬಹುದಾದ ರಾಸಾಯನಿಕವೆಂದರೆ? ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಸಿ ಯೂರಿಯಾ, ಆಪ್ಷನ್ ಡಿ ತಾಮ್ರದ ಸಲ್ಫೇಟ್. ಸರಿ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಪ್ರಶ್ನೆ ಸಂಖ್ಯೆ 7. ಟೂತ್ ಪೇಸ್ಟ್ಗಳು ಸಾಮಾನ್ಯವಾಗಿ? ಆಪ್ಷನ್ ಎ ಆಮ್ಲೀಯ, ಆಪ್ಷನ್ ಬಿ ತಟಸ್ಥ, ಆಪ್ಷನ್ ಸಿ ಪ್ರತ್ಯಾಮ್ಲೀಯ, ಆಪ್ಷನ್ ಡಿ ಉಭಯವರ್ತಿ. ಸರಿ ಉತ್ತರ ಆಪ್ಷನ್ ಸಿ ಪ್ರತ್ಯಾಮ್ಲೀಯ. ಪ್ರಶ್ನೆ ಸಂಖ್ಯೆ 8. ಹಲ್ಲಿನ ಎನಾಮೆಲ್ನಲ್ಲಿರುವ ಕ್ಯಾಲ್ಸಿಯಂ ಫಾಸ್ಫೇಟ್ನ ಗುಣ? ಆಪ್ಷನ್ ಎ ಆಮ್ಲೀಯ, ಆಪ್ಷನ್ ಬಿ ಪ್ರತ್ಯಾಮ್ಲೀಯ, ಆಪ್ಷನ್ ಸಿ ತಟಸ್ಥ, ಆಪ್ಷನ್ ಡಿ ಉಭಯವರ್ತಿ. ಸರಿ ಉತ್ತರ ಆಪ್ಷನ್ ಬಿ ಪ್ರತ್ಯಾಮ್ಲೀಯ. ಪ್ರಶ್ನೆ ಸಂಖ್ಯೆ 9. ವಿದ್ಯುತ್ ಪ್ರವಾಹವನ್ನು ಹರಿಸುವ ದ್ರಾವಣ? ಆಪ್ಷನ್ ಎ ಈಥೈಲ್ ಆಲ್ಕೋಹಾಲ್, ಆಪ್ಷನ್ ಬಿ ಅಸಿಟಿಕ್ ಆಮ್ಲ, ಆಪ್ಷನ್ ಸಿ ಆಮ್ಲ, ಆಪ್ಷನ್ ಡಿ ಈಥರ್. ಸರಿ ಉತ್ತರ ಆಪ್ಷನ್ ಸಿ ಆಮ್ಲ. ಪ್ರಶ್ನೆ ಸಂಖ್ಯೆ 10. ಬೇಕಿಂಗ್ ಪೌಡರ್ನ ಪ್ರಮುಖ ಘಟಕ? ಆಪ್ಷನ್ ಎ ಸೋಡಿಯಂ ಕಾರ್ಬೊನೇಟ್, ಆಪ್ಷನ್ ಬಿ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಡಿ ಸೋಡಿಯಂ ಹೈಡ್ರಾಕ್ಸೈಡ್. ಸರಿ ಉತ್ತರ ಆಪ್ಷನ್ ಬಿ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1. ಆಮ್ಲ ಎಂದರೇನು? ಉದಾಹರಣೆ ಕೊಡಿ. ಜಲ ವಿಲೀನಗೊಂಡು ಕೇವಲ H+ ಧನ ಅಯಾನ್ ಅನ್ನು ಉಂಟು ಮಾಡುವ ವಸ್ತುವೇ ಆಮ್ಲ. ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ ಇತ್ಯಾದಿಗಳು. ಪ್ರಶ್ನೆ ಸಂಖ್ಯೆ 2. ಪ್ರತ್ಯಾಮ್ಲ ಎಂದರೇನು? ಉದಾಹರಣೆ ಕೊಡಿ. ಆಮ್ಲವನ್ನು ತಟಸ್ಥಗೊಳಿಸಿ ನೀರು ಮತ್ತು ಲವಣಗಳನ್ನು ಮಾತ್ರ ಉತ್ಪನ್ನವಾಗಿ ನೀಡುವ ವಸ್ತುವೇ ಪ್ರತ್ಯಾಮ್ಲ. ಅಥವಾ ಜಲ ವಿಲೀನಗೊಂಡು ಕೇವಲ OH- ಋಣ ಅಯಾನ್ ಅನ್ನು ಉಂಟು ಮಾಡುವ ವಸ್ತುವೇ ಪ್ರತ್ಯಾಮ್ಲ. ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮುಂತಾದವುಗಳು. ಪ್ರಶ್ನೆ ಸಂಖ್ಯೆ 3. ಘ್ರಾಣ ಸೂಚಕಗಳಿಗೆ 2 ಉದಾಹರಣೆ ಕೊಡಿ. ವೆನಿಲಾ, ಲವಂಗ, ಈರುಳ್ಳಿ. ಪ್ರಶ್ನೆ ಸಂಖ್ಯೆ 4. ಸಂಶ್ಲೇಷಿತ ಸೂಚಕಗಳಿಗೆ 2 ಉದಾಹರಣೆ ಕೊಡಿ. ಫಿನಾಪ್ತಲೀನ್, ಮಿಥೈಲ್ ಆರೆಂಜ್. ಪ್ರಶ್ನೆ ಸಂಖ್ಯೆ 5. ನೈಸರ್ಗಿಕ ಸೂಚಕಗಳಿಗೆ 1 ಉದಾಹರಣೆ ಕೊಡಿ. ಲಿಟ್ಮಸ್ ಕಾಗದ. ಪ್ರಶ್ನೆ ಸಂಖ್ಯೆ 6. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಹೈಡ್ರೋಜನ್. ಪ್ರಶ್ನೆ ಸಂಖ್ಯೆ 7. ಕ್ಯಾಲ್ಸಿಯಂ ಕಾರ್ಬೊನೇಟ್ನ ವಿವಿಧ ರೂಪಗಳನ್ನು ಹೆಸರಿಸಿ. ಸುಣ್ಣದ ಕಲ್ಲು, ಸೀಮೆ ಸುಣ್ಣ ಮತ್ತು ಅಮೃತ ಶಿಲೆಗಳು. ಪ್ರಶ್ನೆ ಸಂಖ್ಯೆ 8. ಆಮ್ಲದ ಜಲೀಯ ದ್ರಾವಣವು ವಿದ್ಯುತ್ತಿನ ವಾಹಕವಾಗಿದೆ ಏಕೆ?
ಆಮ್ಲೀಯ ದ್ರಾವಣದಲ್ಲಿ ಅಯಾನುಗಳು ಇರುವುದರಿಂದ ವಿದ್ಯುತ್ತಿನ ವಾಹಕವಾಗಿದೆ. ಪ್ರಶ್ನೆ ಸಂಖ್ಯೆ 9. ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಿದಾಗ ದೊರೆಯುವ ಅನಿಲ ಉತ್ಪನ್ನಗಳನ್ನು ಹೆಸರಿಸಿ. ಕ್ಲೋರಿನ್ ಮತ್ತು ಹೈಡ್ರೋಜನ್. ಪ್ರಶ್ನೆ ಸಂಖ್ಯೆ 10. ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಏಕೆ ಆಮ್ಲೀಯ ಸ್ವಭಾವವನ್ನು ತೋರ್ಪಡಿಸುವುದಿಲ್ಲ? ಆಮ್ಲವು ನೀರಿನಲ್ಲಿ ಮಾತ್ರ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡುತ್ತವೆ. ಹೈಡ್ರೋಜನ್ ಅಯಾನು ನೀರಿನೊಂದಿಗೆ ವರ್ತಿಸಿ ಹೈಡ್ರೋನಿಯಂ ಅಯಾನು ಉಂಟಾಗುವುದು. ನೀರಿನ ಅನುಪಸ್ಥಿತಿಯಲ್ಲಿ ಅಯಾನುಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲದಿರುವುದರಿಂದ ಆಮ್ಲೀಯ ಸ್ವಭಾವ ತೋರಿಸುವುದಿಲ್ಲ. ಪ್ರಶ್ನೆ ಸಂಖ್ಯೆ 11. ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದಿಲ್ಲ ಏಕೆ? ಏಕೆಂದರೆ ಇವುಗಳು ಯಾವುದೇ ಅಯಾನ್ಗಳನ್ನು ಉಂಟು ಮಾಡುವುದಿಲ್ಲ. ಪ್ರಶ್ನೆ ಸಂಖ್ಯೆ 12. ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳನ್ನು ಆಮ್ಲಗಳೆಂದು ವರ್ಗೀಕರಿಸಲಾಗುವುದಿಲ್ಲ ಏಕೆ? ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳು ಹೈಡ್ರೋನಿಯಂ ಅಯಾನ್ಗಳನ್ನು ಅಥವಾ ಹೈಡ್ರೋಜನ್ ಅಯಾನ್ಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಪ್ರಶ್ನೆ ಸಂಖ್ಯೆ 13. ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ, ಆದರೆ ಆಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಏಕೆ? ಮಳೆ ನೀರಿನಲ್ಲಿ ಗಾಳಿಯಲ್ಲಿ ಅನೇಕ ಅನಿಲಗಳು ವಿಲೀನಗೊಂಡು ಆಮ್ಲೀಯ ಅಯಾನ್ಗಳನ್ನು ಹೊಂದಿರುವುದರಿಂದ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ. ಆದರೆ ಆಸವಿತ ನೀರಿನಲ್ಲಿ ಅಂದರೆ ಬಟ್ಟಿ ಇಳಿಸಿದ ನೀರಿನಲ್ಲಿ ಯಾವುದೇ ಆಮ್ಲೀಯ ಅಯಾನುಗಳು ಇಲ್ಲದಿರುವುದರಿಂದ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ. ಪ್ರಶ್ನೆ ಸಂಖ್ಯೆ 14. ಲೋಹೀಯ ಆಕ್ಸೈಡ್ಗಳ ಗುಣ ಯಾವುದು? ಉತ್ತರ ಪ್ರತ್ಯಾಮ್ಲೀಯ ಗುಣ. ಪ್ರಶ್ನೆ ಸಂಖ್ಯೆ 14. ಲೋಹೀಯ ಆಕ್ಸೈಡ್ಗಳ ಗುಣ ಯಾವುದು? ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣ ಹೊಂದಿರುತ್ತವೆ. ಪ್ರಶ್ನೆ ಸಂಖ್ಯೆ 15. ಅಲೋಹೀಯ ಆಕ್ಸೈಡ್ಗಳ ಗುಣ ಯಾವುದು? ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಗುಣ ಹೊಂದಿರುತ್ತವೆ. ಪ್ರಶ್ನೆ ಸಂಖ್ಯೆ 16. ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು? ಉತ್ತರ ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿರುವ ಆಮ್ಲವು ಲೋಹಗಳ ಜೊತೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಆಹಾರವನ್ನು ವಿಷಮಯವನ್ನಾಗಿಸುತ್ತವೆ. ಪ್ರಶ್ನೆ ಸಂಖ್ಯೆ 17. ಜೇನುನೊಣ ಕಚ್ಚಿದ ಭಾಗಕ್ಕೆ ಅಡುಗೆ ಸೋಡಾ ಲೇಪಿಸುತ್ತಾರೆ ಏಕೆ? ಅಡುಗೆ ಸೋಡಾ ಸೌಮ್ಯ ಪ್ರತ್ಯಾಮ್ಲವಾಗಿದ್ದು ನೋವು ಮತ್ತು ಉರಿಯಿಂದ ಉಪಶಮನ ನೀಡುತ್ತದೆ. ಪ್ರಶ್ನೆ ಸಂಖ್ಯೆ 18. ತಟಸ್ಥ ದ್ರಾವಣದ pH ಮೌಲ್ಯ ಎಷ್ಟು? ಉತ್ತರ ತಟಸ್ಥ ದ್ರಾವಣದ pH ಮೌಲ್ಯ 7.4. ಪ್ರಶ್ನೆ ಸಂಖ್ಯೆ 19. ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಉತ್ತಮ ಏಕೆ? ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ. ಇದರಿಂದ ಹಲ್ಲಿನ ಎನಾಮೆಲ್ ಸವಿಯುತ್ತದೆ. ಆದ್ದರಿಂದ ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಉತ್ತಮ. ಇದರಿಂದ ಹಲ್ಲಿನ ಎನಾಮೆಲ್ ಸವಿಯುತ್ತದೆ, ದಂತಕ್ಷಯ ಉಂಟಾಗುತ್ತದೆ. ಆದ್ದರಿಂದ ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಉತ್ತಮ. ಪ್ರಶ್ನೆ ಸಂಖ್ಯೆ 20. ಬಾಯಿಯಲ್ಲಿ pH 5.5ಕ್ಕಿಂತ ಕಡಿಮೆಯಾದಾಗ ಏನಾಗುತ್ತದೆ? ಹಲ್ಲಿನ ಎನಾಮೆಲ್ ಸವೆತಕ್ಕೊಳಗಾಗಿ ದಂತಕ್ಷಯ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 21. ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು? ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್. ಅಣುಸೂತ್ರ NaHCO3. ಪ್ರಶ್ನೆ ಸಂಖ್ಯೆ 22. ಬೇಕಿಂಗ್ ಸೋಡಾದ ಒಂದು ವೈದ್ಯಕೀಯ ಅನ್ವಯವನ್ನು ತಿಳಿಸಿ. ಉತ್ತರ ಬೇಕಿಂಗ್ ಸೋಡಾವನ್ನು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸಲಾಗುತ್ತದೆ ಅಥವಾ ಬೇಕಿಂಗ್ ಸೋಡಾವನ್ನು ಆಮ್ಲಶಾಮಕವಾಗಿ ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 23. ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಅತಿ ಬಹಿರುಷ್ಣಕ ಏಕೆ? ಉತ್ತರ ಏಕೆಂದರೆ ಹೆಚ್ಚಿನ ಉಷ್ಣತೆ ಬಿಡುಗಡೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 24. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ಪೇಸ್ಟ್ಗಳನ್ನು ಬಳಸುತ್ತಾರೆ ಏಕೆ? ಉತ್ತರ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ, ಹಲ್ಲಿನ ಸವೆತ ತಡೆಗಟ್ಟುತ್ತದೆ, ದಂತಕ್ಷಯ ಉಂಟಾಗದಂತೆ ರಕ್ಷಿಸುತ್ತದೆ. ಪ್ರಶ್ನೆ ಸಂಖ್ಯೆ 25. ತುರಿಕೆ ಗಿಡದ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಯಾವುದು? ಮೆಥನೋಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ? ಪ್ರಶ್ನೆ ಸಂಖ್ಯೆ 26. ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ. ಉತ್ತರ ಸೋಡಿಯಂ ಕಾರ್ಬೊನೇಟ್ Na2CO3. ಪ್ರಶ್ನೆ ಸಂಖ್ಯೆ 27.
ತಾಮ್ರದ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಲವಣವು ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಏಕೆ? ತಾಮ್ರದ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ತನ್ನಲ್ಲಿರುವ ನೀರಿನ ಅಣುಗಳನ್ನು ಕಳೆದುಕೊಂಡು ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಪ್ರಶ್ನೆ ಸಂಖ್ಯೆ 28. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿಡಬೇಕು ಏಕೆ? ಏಕೆಂದರೆ ತೇವಾಂಶದಲ್ಲಿರುವ ನೀರಿನೊಂದಿಗೆ ಸೇರಿ ಪುನಃ ಅದು ಗಟ್ಟಿಯಾಗಿ ಜಿಪ್ಸಮ್ ಆಗಿ ಪರಿವರ್ತನೆಯಾಗುವುದು. ಪ್ರಶ್ನೆ ಸಂಖ್ಯೆ 29. ಒಂದು ಬೇಕರಿಯಲ್ಲಿ ಕೇಕ್ ತಯಾರಿಸುವಾಗ ಬೇಕಿಂಗ್ ಪೌಡರ್ ಸೇರಿಸಲಿಲ್ಲ. ಇದರಿಂದ ಕೇಕ್ ಗಟ್ಟಿಯಾಗಿ ಗಾತ್ರದಲ್ಲಿ ಚಿಕ್ಕದಾಯಿತು. ಹೀಗಾಗಲು ಕಾರಣವೇನು? ಬೇಕಿಂಗ್ ಪೌಡರ್ನಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಇದ್ದು ಉಷ್ಣತೆ ನೀಡಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಮತ್ತು ಕೇಕ್ ಮೃದುವಾಗುವಂತೆ ಮಾಡುತ್ತದೆ. ಇದನ್ನು ಬಳಸದ ಕಾರಣ ಕೇಕ್ ಗಟ್ಟಿಯಾಗಿ ಚಿಕ್ಕದಾಗಿದೆ. ಪ್ರಶ್ನೆ ಸಂಖ್ಯೆ 30. ಸಾಮಾನ್ಯ ಉಪ್ಪು ದಿನಬಳಕೆಯ ಯಾವ ವಸ್ತುಗಳಿಗೆ ಪ್ರಮುಖ ಕಚ್ಚಾ ವಸ್ತುವಾಗಿದೆ? ಸೋಡಿಯಂ ಹೈಡ್ರಾಕ್ಸೈಡ್, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಚಲುವೆ ಪುಡಿ. 2 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ. ಆಮ್ಲ ಹುಳಿ ರುಚಿಯನ್ನು ಹೊಂದಿರುತ್ತದೆ. ಪ್ರತ್ಯಾಮ್ಲ ಕಹಿ ರುಚಿಯನ್ನು ಹೊಂದಿರುತ್ತದೆ. ಆಮ್ಲ ನೀರಿನಲ್ಲಿ ಕರಗಿದಾಗ ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ. ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಅಯಾನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಆಮ್ಲಗಳ pH ವ್ಯಾಪ್ತಿ 0 ರಿಂದ 7. ಪ್ರತ್ಯಾಮ್ಲಗಳ pH ವ್ಯಾಪ್ತಿ 7 ರಿಂದ 14. ಆಮ್ಲಗಳು H+ ಅಯಾನುಗಳನ್ನು ಹೊಂದಿರುತ್ತವೆ. ಪ್ರತ್ಯಾಮ್ಲಗಳು OH- ಅಯಾನುಗಳನ್ನು ಹೊಂದಿರುತ್ತವೆ. ಪ್ರಶ್ನೆ ಸಂಖ್ಯೆ 2. ಸತುವಿನ ಚೂರುಗಳನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಹಾಕಿದಾಗ ಉಂಟಾಗುವ ಉತ್ಪನ್ನಗಳನ್ನು ಹೆಸರಿಸಿ. ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಉತ್ತರ: ಉತ್ಪನ್ನಗಳು ಸೋಡಿಯಂ ಜಿಂಕೇಟ್ ಮತ್ತು ಹೈಡ್ರೋಜನ್. ಸೋಡಿಯಂ ಜಿಂಕೇಟ್ನ ಅಣುಸೂತ್ರ Na2ZnO2. ಸರಿದೂಗಿಸಿದ ಸಮೀಕರಣ 2NaOH + Zn ಗಿವ್ ರೈಸ್ ಟು Na2ZnO2 + H2. ಪ್ರಶ್ನೆ ಸಂಖ್ಯೆ 3. ಲೋಹದ ಕಾರ್ಬೊನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೊನೇಟ್ಗಳೊಂದಿಗೆ ಆಮ್ಲವು ಹೇಗೆ ವರ್ತಿಸುತ್ತದೆ ಎಂಬುದನ್ನು ತೋರಿಸುವ ರಾಸಾಯನಿಕ ಕ್ರಿಯೆಗೆ 2 ಉದಾಹರಣೆ ಕೊಡಿ. ಉತ್ತರ: ಲೋಹದ ಕಾರ್ಬೊನೇಟ್ ವರ್ತನೆ Na2CO3 + 2HCl ಗಿವ್ ರೈಸ್ ಟು 2NaCl + H2O + CO2. ಲೋಹದ ಹೈಡ್ರೋಜನ್ ಕಾರ್ಬೊನೇಟ್ NaHCO3 + HCl ಗಿವ್ ರೈಸ್ ಟು NaCl + H2O + CO2. ಪ್ರಶ್ನೆ ಸಂಖ್ಯೆ 4. ತಟಸ್ಥೀಕರಣ ಕ್ರಿಯೆ ಎಂದರೇನು? 2 ಉದಾಹರಣೆ ಕೊಡಿ. ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ನೀರು ಮತ್ತು ಲವಣ ಉಂಟಾಗುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುತ್ತೇವೆ. ಉದಾಹರಣೆಗೆ NaOH + HCl ಗಿವ್ ರೈಸ್ ಟು NaCl + H2O. KOH + HCl ಗಿವ್ ರೈಸ್ ಟು KCl + H2O. ಪ್ರಶ್ನೆ ಸಂಖ್ಯೆ 5. ಲೋಹೀಯ ಸಂಯುಕ್ತ A ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಬಿಡುಗಡೆಯಾದ ಅನಿಲ ಉರಿಯುವ ಮೇಣದ ಬತ್ತಿಯನ್ನು ಆರಿಸುತ್ತದೆ. ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಆದರೆ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಉತ್ತರ: CaCO3 + 2HCl ಗಿವ್ ರೈಸ್ ಟು CaCl2 + H2O + CO2. ಪ್ರಶ್ನೆ ಸಂಖ್ಯೆ 6. ತಾಮ್ರದ ಆಕ್ಸೈಡ್ಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಏಕೆ? ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಉತ್ತರ: ಈ ಕ್ರಿಯೆಯಲ್ಲಿ ತಾಮ್ರದ ಆಕ್ಸೈಡ್ ವಿಲೀನಗೊಂಡು ತಾಮ್ರದ ಕ್ಲೋರೈಡ್ ಉಂಟಾಗುವುದರಿಂದ ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. CuO + 2HCl ಗಿವ್ ರೈಸ್ ಟು CuCl2 + H2O. ಪ್ರಶ್ನೆ ಸಂಖ್ಯೆ 7. ಕ್ಷಾರಗಳು ಎಂದರೇನು? 2 ಉದಾಹರಣೆ ಕೊಡಿ. ನೀರಿನಲ್ಲಿ ವಿಲೀನಗೊಂಡು OH- ಅಯಾನುಗಳನ್ನು ಉಂಟು ಮಾಡುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುತ್ತೇವೆ. ಉದಾಹರಣೆ NaOH ಗಿವ್ ರೈಸ್ ಟು Na++ OH-. KOH ಗಿವ್ ರೈಸ್ ಟು K++ OH-. KOH ಗಿವ್ ರೈಸ್ ಟು K++ OH-. ಪ್ರಶ್ನೆ ಸಂಖ್ಯೆ 8. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ದ್ರಾವಣವನ್ನು ಕಾಸಿದರೆ ಏನಾಗುತ್ತದೆ? ಈ ಕ್ರಿಯೆಯ ಸಮೀಕರಣ ಬರೆಯಿರಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ದ್ರಾವಣವನ್ನು ಕಾಸಿದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತದೆ. NaHCO3 ಗಿವ್ ರೈಸ್ ಟು Na2CO3 + H2O + CO2. ಪ್ರಶ್ನೆ ಸಂಖ್ಯೆ 9. ನಮ್ಮಲ್ಲಿ A ಮತ್ತು B ಎಂಬ 2 ದ್ರಾವಣಗಳಿವೆ. ದ್ರಾವಣ A pH 6, ದ್ರಾವಣ B pH 8. ಯಾವ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ಗಳ ಸಾರತೆ ಹೆಚ್ಚಿದೆ? ಇವುಗಳಲ್ಲಿ
ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲ? ಉತ್ತರ ಎ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ಗಳ ಸಾರಥ್ಯ ಹೆಚ್ಚಿದೆ. ಎ pH 6 ದ್ರಾವಣ ಆಮ್ಲ, ಬಿ pH 8 ದ್ರಾವಣ ಪ್ರತ್ಯಾಮ್ಲ. ಪ್ರಶ್ನೆ ಸಂಖ್ಯೆ 10. ಪ್ರಬಲ ಆಮ್ಲ ಎಂದರೇನು? ಉದಾಹರಣೆ ಕೊಡಿ. ಜಲೀಯ ದ್ರಾವಣದಲ್ಲಿ ಅತ್ಯಂತ H+ ಅಯಾನ್ಗಳನ್ನು ಉಂಟು ಮಾಡುವ ಆಮ್ಲವನ್ನು ಪ್ರಬಲ ಆಮ್ಲ ಎನ್ನುತ್ತೇವೆ. ಉದಾಹರಣೆ ಸಲ್ಫ್ಯೂರಿಕ್ ಆಮ್ಲ H2SO4. ಪ್ರಶ್ನೆ ಸಂಖ್ಯೆ 11. ದುರ್ಬಲ ಆಮ್ಲ ಎಂದರೇನು? ಉದಾಹರಣೆ ಕೊಡಿ. ನೀರಿನಲ್ಲಿ ಕಡಿಮೆ ಸಾರಥಿಯಲ್ಲಿ H+ ಅಯಾನ್ಗಳನ್ನು ಉಂಟು ಮಾಡುವ ಆಮ್ಲವನ್ನು ದುರ್ಬಲ ಆಮ್ಲ ಎನ್ನುತ್ತೇವೆ. ಉದಾಹರಣೆ ಅಸಿಟಿಕ್ ಆಮ್ಲ. ಅಣುಸೂತ್ರ CH3COOH. ಪ್ರಶ್ನೆ ಸಂಖ್ಯೆ 12. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ನ ಉಪಯೋಗಗಳನ್ನು ತಿಳಿಸಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಮತ್ತು ಟಾರ್ಟಾರಿಕ್ ಆಮ್ಲದ ಮಿಶ್ರಣ ಮಾಡಿ ಬೇಕಿಂಗ್ ಪುಡಿ ತಯಾರಿಸುವರು. ಜಠರದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಆಮ್ಲಶಾಮಕವಾಗಿ ಬಳಸುವರು. ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣದಲ್ಲಿ ಬಳಸುವರು. ಪ್ರಶ್ನೆ ಸಂಖ್ಯೆ 13. ಉಪಪ್ರಶ್ನೆ ಎ. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೊನೇಟ್. ಉಪಪ್ರಶ್ನೆ ಬಿ. ವಾಷಿಂಗ್ ಸೋಡಾದ ಉಪಯೋಗಗಳನ್ನು ತಿಳಿಸಿ. ಗಾಜು, ಸಾಬೂನು, ಕಾಗದ ತಯಾರಿಕೆಯಲ್ಲಿ ಬಳಸುವರು. ಬೋರಾಕ್ಸ್ ಉತ್ಪಾದಿಸಲು ಬಳಸುವರು. ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವರು. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬಳಸುವರು. ಪ್ರಶ್ನೆ ಸಂಖ್ಯೆ 14. ಸ್ಫಟಿಕೀಕರಣ ನೀರು ಲವಣಗಳಿಗೆ 3 ಉದಾಹರಣೆ ಕೊಡಿ. ಸ್ಫಟಿಕೀಕರಣ ನೀರು ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯಾಗಿದೆ. ಉದಾಹರಣೆ ತಾಮ್ರದ ಸಲ್ಫೇಟ್ CuSO4 5H2O, ಸೋಡಿಯಂ ಕಾರ್ಬೊನೇಟ್ Na2CO3 10H2O, ಜಿಪ್ಸಮ್ CaSO4 2H2O. ಪ್ರಶ್ನೆ ಸಂಖ್ಯೆ 15. ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡಿಗೆ ಸೋಡಾ ಸೇರಿಸುತ್ತಾನೆ. ಉಪಪ್ರಶ್ನೆ ಎ. ಅವನು ತಾಜಾ ಹಾಲಿನ pH ಅನ್ನು 6ರಿಂದ ಸ್ವಲ್ಪ ಕ್ಷಾರೀಯದ ಕಡೆಗೆ ಏಕೆ ಬದಲಾಯಿಸುತ್ತಾನೆ? ಉತ್ತರ ಕ್ಷಾರೀಯದ ಕಡೆಗೆ ಬದಲಾಯಿಸುವುದರಿಂದ ಅತ್ಯಾಮ್ಲೀಯತೆಯಲ್ಲಿ ಹಾಲು ಬೇಗ ಮೊಸರಾಗುವುದಿಲ್ಲ. ಉಪಪ್ರಶ್ನೆ ಬಿ. ಅಥವಾ ಹಾಲು ಬೇಗ ಮೊಸರಾಗುವುದನ್ನು ತಪ್ಪಿಸಲು. ಉಪಪ್ರಶ್ನೆ ಬಿ. ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದೇಕೆ? ಮೊಸರಾಗುವಾಗ ಹಾಲಿನಲ್ಲಿರುವ ಪ್ರತ್ಯಾಮ್ಲವನ್ನು ಆಮ್ಲವು ತಟಸ್ಥಗೊಳಿಸಲು ಸಮಯ ತೆಗೆದುಕೊಳ್ಳುವುದರಿಂದ. ಪ್ರಶ್ನೆ ಸಂಖ್ಯೆ 16. ತಾಜಾ ಹಾಲಿನ pH 6. ಅದು ಮೊಸರಾದಂತೆ ಅದರ pH ಹೇಗೆ ಬದಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಉತ್ತರಕ್ಕೆ ವಿವರಣೆ ನೀಡಿ. ಉತ್ತರ pH 6ಕ್ಕಿಂತ ಕಡಿಮೆ ಆಗುವುದು ತಾಜಾ ಹಾಲಿಗಿಂತ ಮೊಸರಿನ ಆಮ್ಲೀಯ ಸಾರತೆ ಹೆಚ್ಚಾಗಿರುವುದರಿಂದ. ಪ್ರಶ್ನೆ ಸಂಖ್ಯೆ 17. ಕೆಳಗೆ ಕೊಟ್ಟಿರುವ ನೈಸರ್ಗಿಕ ಆಕಾರಗಳಲ್ಲಿ ಕಂಡುಬರುವ ಆಮ್ಲಗಳನ್ನು ಹೆಸರಿಸಿ. ನಿಂಬೆ ರಸ. ನಿಂಬೆ ರಸದಲ್ಲಿ ಕಂಡುಬರುವ ಆಮ್ಲ ಸಿಟ್ರಿಕ್ ಆಮ್ಲ. ವಿನೆಗಾರ್ನಲ್ಲಿ ಕಂಡುಬರುವ ಆಮ್ಲ ಅಸಿಟಿಕ್ ಆಮ್ಲ. ಕಿತ್ತಳೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಸಿಟ್ರಿಕ್ ಆಮ್ಲ. ಹುಣಸೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಟಾರ್ಟಾರಿಕ್ ಆಮ್ಲ. ಮೊಸರಿನಲ್ಲಿ ಕಂಡುಬರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಸೇಬಿನಲ್ಲಿ ಕಂಡುಬರುವ ಆಮ್ಲ ಮ್ಯಾಲಿಕ್ ಆಮ್ಲ. ಟೊಮ್ಯಾಟೋದಲ್ಲಿ ಕಂಡುಬರುವ ಆಮ್ಲ ಆಕ್ಸಾಲಿಕ್ ಆಮ್ಲ. ಇರುವೆ ಕಡಿತ ಅಥವಾ ಜೇನುನೊಣ ಕಡಿತದಲ್ಲಿ ಕಂಡುಬರುವ ಆಮ್ಲ ಮೆಥನೋಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ. ತುರಿಕೆ ಗಿಡದ ಎಲೆಯಲ್ಲಿ ಕಂಡುಬರುವ ಆಮ್ಲ ಮೆಥನೋಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ. ಪ್ರಶ್ನೆ ಸಂಖ್ಯೆ 18. ಕೆಳಗೆ ಕೊಟ್ಟಿರುವ ಸಂಯುಕ್ತಗಳ ಸಾಮಾನ್ಯ ಹೆಸರು ಹಾಗೂ ಅಣುಸೂತ್ರಗಳನ್ನು ಬರೆಯಿರಿ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಣುಸೂತ್ರ CaOCl2. ಸಾಮಾನ್ಯ ಹೆಸರು ಚಲುವೆ ಪುಡಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ನ ಅಣುಸೂತ್ರ NaHCO3. ಸಾಮಾನ್ಯ ಹೆಸರು ಅಡಿಗೆ ಸೋಡಾ. ಸೋಡಿಯಂ ಕಾರ್ಬೊನೇಟ್ ನ ಅಣುಸೂತ್ರ Na2CO3. ಸಾಮಾನ್ಯ ಹೆಸರು ವಾಷಿಂಗ್ ಸೋಡಾ. ಸೋಡಿಯಂ ಕ್ಲೋರೈಡ್ ನ ಅಣುಸೂತ್ರ NaCl. ಸಾಮಾನ್ಯ ಹೆಸರು ಅಡಿಗೆ ಉಪ್ಪು. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನ ಅಣುಸೂತ್ರ CaSO4 H2O. ಸಾಮಾನ್ಯ ಹೆಸರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP. ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಅಣುಸೂತ್ರ CaSO4 2H2O. ಸಾಮಾನ್ಯ ಹೆಸರು ಜಿಪ್ಸಮ್. 3 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ಉಪಪ್ರಶ್ನೆ ಎ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂದರೇನು? ಅದನ್ನು ಹೇಗೆ ತಯಾರಿಸುತ್ತಾರೆ? ಅದರ ಯಾವುದಾದರೂ 2 ಉಪಯೋಗಗಳನ್ನು ತಿಳಿಸಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎನ್ನುತ್ತೇವೆ. ಜಿಪ್ಸಮ್ ಅನ್ನು 373 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಉಂಟಾಗುವುದು. CaSO4 + 2H2O give rise to CaSO4 H2O. ಉಪಪ್ರಶ್ನೆ ಬಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಉಪಯೋಗಗಳನ್ನು ತಿಳಿಸಿ. ಆಟಿಕೆಗಳ ತಯಾರಿಕೆಯಲ್ಲಿ ಬಳಸುವರು. ಮೂಳೆ ಮುರಿತಕ್ಕೆ ಆಧಾರ ನೀಡಲು ಬಳಸುವರು. ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸುವರು. ನುಣುಪಾದ ಮೇಲ್ಮೈ ನಿರ್ಮಿಸಲು ಬಳಸುವರು. ಪ್ರಶ್ನೆ ಸಂಖ್ಯೆ 2. ಉಪಪ್ರಶ್ನೆ
ಎ, ಚಲುವೆ ಪುಡಿಯ ರಾಸಾಯನಿಕ ಹೆಸರೇನು? ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಅಣುಸೂತ್ರ CaOCl2. ಉಪಪ್ರಶ್ನೆ ಬಿ, ಚಲುವೆ ಪುಡಿಯನ್ನು ಹೇಗೆ ತಯಾರಿಸುತ್ತಾರೆ? ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿ ತಯಾರಿಸುವರು. CaOH twice plus Cl2 give rise to CaOCl2 plus H2O. ಉಪಪ್ರಶ್ನೆ ಸಿ, ಚಲುವೆ ಪುಡಿಯ ಉಪಯೋಗಗಳನ್ನು ತಿಳಿಸಿ. ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ನಾರುಗಳಿಗೆ ಬಿಳುಪು ನೀಡಲು ಬಳಸುವರು. ಕಾಗದ ಕಾರ್ಖಾನೆಗಳಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಬಳಸುವರು. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುವರು. ಕುಡಿಯುವ ನೀರನ್ನು ಕ್ರಿಮಿಗಳಿಂದ ಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಸುವರು. ಪ್ರಶ್ನೆ ಸಂಖ್ಯೆ 3, ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಎಂದರೇನು? ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳ ಒಂದೊಂದು ಉಪಯೋಗ ತಿಳಿಸಿ. ಸೋಡಿಯಂ ಕ್ಲೋರೈಡ್ ಅಥವಾ ಬ್ರೈನ್ ದ್ರಾವಣದ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ವಿಭಜನೆಗೊಂಡು ಆನೋಡ್ನಲ್ಲಿ ಕ್ಲೋರಿನ್ ಮತ್ತು ಕ್ಯಾಥೋಡ್ನಲ್ಲಿ ಆಲ್ಕಲಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಈ ಪ್ರಕ್ರಿಯೆಯನ್ನು ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಎನ್ನುತ್ತೇವೆ. ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳು ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಮತ್ತು ಹೈಡ್ರೋಜನ್. ಸೋಡಿಯಂ ಹೈಡ್ರಾಕ್ಸೈಡ್ NaOH ಇದನ್ನು ಲೋಹಗಳ ಜಿಡ್ಡು ನಿವಾರಣೆಗೆ ಬಳಸುವರು. ಕ್ಲೋರಿನ್ ಇದನ್ನು ಕುಡಿಯುವ ನೀರನ್ನು ಕ್ರಿಮಿಗಳಿಂದ ಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಸುವರು. ಹೈಡ್ರೋಜನ್ ಇದನ್ನು ಕೃತಕ ಬೆಣ್ಣೆಯ ತಯಾರಿಕೆಯಲ್ಲಿ ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 4, ಸಾರರಿಕ್ತ ಆಮ್ಲ ಮತ್ತು ದುರ್ಬಲ ಆಮ್ಲಗಳು ಹೇಗೆ ಭಿನ್ನವಾಗಿವೆ? ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ. ಕಡಿಮೆ H+ ಅಯಾನ್ಗಳನ್ನು ಉಂಟು ಮಾಡುವ ಆಮ್ಲವನ್ನು ಸಾರರಿಕ್ತ ಆಮ್ಲ ಎನ್ನುತ್ತೇವೆ. ನೀರಿನಲ್ಲಿ ಸಂಪೂರ್ಣ ವಿಯೋಜನೆಗೊಳ್ಳುವ ಆಮ್ಲವೇ ದುರ್ಬಲ ಆಮ್ಲ. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು. ಪ್ರಶ್ನೆ ಸಂಖ್ಯೆ 5, ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು? ಈ ಉತ್ಪನ್ನದ ಯಾವುದಾದರೂ 2 ಉಪಯೋಗಗಳನ್ನು ತಿಳಿಸಿ. ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್ NaOH. ಇದರ ಉಪಯೋಗಗಳು: ಲೋಹದ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆ, ಕಾಗದ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 6, ಒಂದು ಪ್ರಮಾಣದಲ್ಲಿ 1 ಗ್ರಾಂ ಘನ ಸೋಡಿಯಂ ಕ್ಲೋರೈಡ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದಾಗ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ಇದನ್ನು ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ಲಿಟ್ಮಸ್ ಗಳಿಂದ ಪರೀಕ್ಷಿಸಿದಾಗ ನೀವು ಯಾವ ಬದಲಾವಣೆಯನ್ನು ಕಾಣುವಿರಿ? ಈ ಪ್ರಯೋಗದಿಂದ ನೀವು ಕೈಗೊಳ್ಳುವ ನಿರ್ಧಾರವೇನು? ಉತ್ತರ 2NaCl plus H2SO4 give rise to Na2SO4 plus 2HCl. ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಕ್ಲೋರೈಡ್ ಅನಿಲವು ಶುಷ್ಕ ಲಿಟ್ಮಸ್ ಕಾಗದದೊಂದಿಗೆ ವರ್ತಿಸುವುದಿಲ್ಲ, ಆದರೆ ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ತೀರ್ಮಾನ: ಹೈಡ್ರೋಜನ್ ಅನಿಲ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲೀಯ ಗುಣ ಪ್ರದರ್ಶಿಸುವುದಿಲ್ಲ, ಆದರೆ ನೀರಿನ ಉಪಸ್ಥಿತಿಯಲ್ಲಿ ಆಮ್ಲೀಯ ಗುಣ ಪ್ರದರ್ಶಿಸುತ್ತದೆ. ಪ್ರಶ್ನೆ ಸಂಖ್ಯೆ 7, A, B, C ಮತ್ತು D ಎಂಬ 4 ದ್ರಾವಣಗಳ pH ಮೌಲ್ಯ ಕ್ರಮವಾಗಿ 5, 12, 8 ಮತ್ತು 9 ಆಗಿದೆ. ಇವುಗಳನ್ನು ಆ ದ್ರಾವಣಗಳ ಹೈಡ್ರಾಕ್ಸಿಲ್ ಅಯಾನುಗಳ ಸಾರಥಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಇವುಗಳಲ್ಲಿ ಪ್ರಬಲ ಆಮ್ಲೀಯ ಗುಣವನ್ನು ಹೊಂದಿರುವ ದ್ರಾವಣ ಯಾವುದು? ಬಾಯಿಯಲ್ಲಿ A ದ್ರಾವಣದ pH 5.5ಕ್ಕಿಂತ ಕಡಿಮೆ ಇದ್ದರೆ ಆಗುವ ಪರಿಣಾಮವನ್ನು ವಿವರಿಸಿ. ಉತ್ತರ: A ದ್ರಾವಣದ pH ಮೌಲ್ಯ 5, B ದ್ರಾವಣದ pH ಮೌಲ್ಯ 12, C ದ್ರಾವಣದ pH ಮೌಲ್ಯ 8, D ದ್ರಾವಣದ pH ಮೌಲ್ಯ 9. ಹೈಡ್ರಾಕ್ಸಿಲ್ ಅಯಾನುಗಳ ಏರಿಕೆ ಕ್ರಮದಲ್ಲಿ ಬರೆದಾಗ A, B, C ಮತ್ತು ಆ ದ್ರಾವಣಗಳ pH ಮೌಲ್ಯವು ಕ್ರಮವಾಗಿ 5 8ಕ್ಕಿಂತ ಕಡಿಮೆ, 8 9ಕ್ಕಿಂತ ಕಡಿಮೆ, 9 12ಕ್ಕಿಂತ ಕಡಿಮೆ. ಇದರಲ್ಲಿ ಪ್ರಬಲ ಆಮ್ಲೀಯ ದ್ರಾವಣ A. ನಮ್ಮ ಬಾಯಿಯಲ್ಲಿ ದ್ರಾವಣದ pH 5.5ಕ್ಕಿಂತ ಕಡಿಮೆ ಇದ್ದಾಗ ಹಲ್ಲಿನ ಎನಾಮೆಲ್ ಸವೆತಕ್ಕೊಳಗಾಗಿ ದಂತಕ್ಷಯ ಉಂಟಾಗುತ್ತದೆ. 4 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1, A, B, C, D ಮತ್ತು E 5 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 4, 1, 11, 7 ಮತ್ತು 9 pH ತೋರಿಸಿವೆ. ಯಾವ ದ್ರಾವಣವು ಉಪಪ್ರಶ್ನೆ A ತಟಸ್ಥ, ಉಪಪ್ರಶ್ನೆ B ಪ್ರಬಲವಾಗಿ ಪ್ರತ್ಯಾಮ್ಲೀಯ,
ಉಪಪ್ರಶ್ನೆ ಸಿ ದುರ್ಬಲವಾಗಿ ಪ್ರತ್ಯಾಮ್ಲೀಯ. ಉಪಪ್ರಶ್ನೆ ಡಿ ದುರ್ಬಲವಾಗಿ ಆಮ್ಲೀಯ. pH ಅನ್ನು ಹೈಡ್ರೋಜನ್ ಅಯಾನ್ಗಳ ಸಾರಥಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಹೈಡ್ರೋಜನ್ ಅಯಾನ್ಗಳ ಸಾರಥಿಯ ಏರಿಕೆ ಕ್ರಮ 11 9 7 4 1. ಉಪಪ್ರಶ್ನೆ ಎ ತಟಸ್ಥ. ಡಿ pH ಸಂಖ್ಯೆ 7. ಉಪಪ್ರಶ್ನೆ ಬಿ ಪ್ರಬಲವಾಗಿ ಪ್ರತ್ಯಾಮ್ಲೀಯ. ಸಿ pH ಸಂಖ್ಯೆ 11. ಉಪಪ್ರಶ್ನೆ ಸಿ ದುರ್ಬಲವಾಗಿ ಪ್ರತ್ಯಾಮ್ಲೀಯ. ಇ pH ಸಂಖ್ಯೆ 9. ಉಪಪ್ರಶ್ನೆ ಡಿ ದುರ್ಬಲವಾಗಿ ಆಮ್ಲೀಯ. ಎ pH ಸಂಖ್ಯೆ 4. ಸಿ 11 ಇ 9ಕ್ಕಿಂತ ಕಡಿಮೆ. ಇ 9 ಡಿ 7ಕ್ಕಿಂತ ಕಡಿಮೆ. ಡಿ 7 ಎ 4ಕ್ಕಿಂತ ಕಡಿಮೆ. ಎ 4 ಬಿ 1ಕ್ಕಿಂತ ಕಡಿಮೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲವನ್ನ ಪರೀಕ್ಷಿಸುವ ಪ್ರಯೋಗದ ಚಿತ್ರವನ್ನ ಬರೆದು ಭಾಗಗಳನ್ನು ಗುರುತಿಸಿ ಅಭ್ಯಾಸ ಮಾಡಿಕೊಳ್ಳಿ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿದೆ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಅನ್ನು ಪ್ರವಹಿಸುತ್ತಿರುವ ಪ್ರಯೋಗದ ಚಿತ್ರ ಪರೀಕ್ಷೆಯಲ್ಲಿ ಕೇಳುವುದಿಲ್ಲ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.